ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹುಕ್ಕೇರಿ ತಾಲೂಕಾ ಘಟಕದ ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲೆ ಮತ್ತು ನಮ್ಮ ಹಿಡಕಲ್ ಜಲಾಶಯದಲ್ಲಿ ರಾಜಾ ಲಕ್ಕಮ್ಮಗೌಡ ಅವರ ವಂಶಸ್ಥರವರು ಇವರು ನಮ್ಮ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಸರ್, ನಮಗೇನಾಗಾಯ್ತು ಅಂದ್ರೆ ರೀ ಈಗೇನು ಸರ್ವೇರ್ ಅದಾರಲ್ರಿ, ನಂದೇ ಸ್ವಂತ ರೀ ಅದು 9 ತಿಂಗಳಾದ ಅರ್ಜಿ ಕೊಟ್ರಿ. ದಿವಸ ಆಫೀಸ್ ಎತ್ತಾಗಿ ನಮಗೂ ಬೇಸರಾಗಿ ಗಪ್ ಪೂಜೆವ್ರಿ ಅವರೆಲ್ಲ ಸ್ಟ್ರೈಕ್ ಮಾಡಿದರು. ಆದ್ರೆ ಬೇಗ ಇವರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಕೂಡಿಕಿಸಿದ್ರಿ ಅವ್ರದ್ದು ಏನೈತೆ ಅದು ನೌಕರ ಪೇಮೆಂಟ್ಗಳೆಲ್ಲ ಕೊಟ್ಟಕಿಸಿದ್ರಿ ಅದನ್ನ ಪರಿಹಾರ ಮಾಡಿ ಕೊಡಬೇಕಾಗಿ ನಮ್ಮ ರೈತ ಸಂಘದಿಂದ ಹುಕ್ಕೇರಿ ತಾಲೂಕು ವತಿಯಿಂದ ಅವ್ರಿಗೆ ಮನವಿ ಮಾಡಬೇಕು. ನಾವು 500 ಕಿಲೋಮೀಟರ್ ದೂರ ಮಾಡಿ 5 ಬಸ್ ತೊಗೊಂಡ್ಬಂದೇವೆ ಸರ್. ನಾವು ಉತ್ತರ ಕರ್ನಾಟಕದಿಂದ 5 ಬಸ್ ಬಂದವ್ರು ಸರ್. ಒಂದಲ್ಲ ಎರಡಲ್ಲ 5 ಬಸ್ ರೀ. ನಮಗೇನು ಯಾರು ಪೇಮೆಂಟು ಕೊಟ್ಟಿಲ್ಲ, ಏನು ರೊಕ್ಕ ಕೊಟ್ಟಿಲ್ಲ ರೀ. ನಮ್ಮ ಕೈಲಿ ನಾವು ಖರ್ಚು ಮಾಡ್ಕಿಸಿದ್ರಿ ನಾವು ಇಲ್ಲಿಗೆ ಬಂದೇವೆ ರೀ. ಅದಕ್ಕಾಗಿ ನಮ್ಮ ಏನು ಭೂಮಾಪನ ಇರೋಲ್ಲ ಸರ್ವೇರ್ ಆಫೀಸರ್ ರೀ, ಅವ್ರಿಗೆ ಬೇಗ ಅದನ್ನು ಪರಿಹಾರ ಕೊಡ್ಬೇಕಂತ ಕೇಸಿಂದ ನಾವು ಮನವಿ ಮಾಡ್ಕೊತೀವಿ. ಇಲ್ಲಿ ಒಂದು ಹೋರಾಟ ಆಗಿತ್ತು 1 ತಿಂಗಳ ಹಿಂದೆ. ಯಾಕಂದರೆ ನೀರಾವರಿ ಸಂಪೂರ್ಣ ನೀರಾವರಿ ಆಗಬೇಕೆಂದು ಹೋರಾಟ ಮಾಡಿದ್ದು ನಮ್ಮಂಥ ಹುಕ್ಕೇರಿ ತಾಲೂಕಿನ ಎಲ್ಲ ಕಾರ್ಯಕರ್ತರು ಇಲ್ಲಿದ್ದಾರೆ. ಇವತ್ತು ಬೆಂಗಳೂರಿಗೆ ಬರಬೇಕಂತ ಪರಿಸ್ಥಿತಿ ಏನಿತ್ತಂದ್ರೆ ನಮ್ಮ ಹೋರಾಟನ ನಾವು ಅದನ್ನ ಸೀಮಿತಗೊಳಿಸಬಾರ್ದು. ಈ ಸರ್ವೆ ಮಾಡ್ತಕ್ಕಂಥ ಮಕ್ಕಳು ನಮ್ಮ ರೈತರ ಮಕ್ಕಳು, ಅದಕ್ಕಾಗಿ ಅವ್ರಿಗೂ ಬೆಂಬಲ ಕೊಡೋಣ. ನಮ್ಮ ಹೋರಾಟಕ್ಕೆ ಅವ್ರು ಬೆಂಬಲ ಕೊಡಲಿ. ಡಿ ಕೆ ಶಿವಕುಮಾರ್ ಸರ್ಗಾರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ನಾವು ಇಲ್ಲಿ ಬಂದು ಇವತ್ತು ಮಾತಾಡ್ತಾ ಇದ್ದೇವೆ ಅಂದರೆ ನಮಗೂ ಒಂದು ಚುನಾಪನಾ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ನಮಗೊಂದು ಬೆಂಬಲ ಸಿಕ್ಕು ಹುಕ್ಕೇರಿ ತಾಲೂಕು ಸಂಪೂರ್ಣ ನೀರಾವರಿ ಆಗಬೇಕಂತೇಳಿ ಅವ್ರಿಗೆ ಕೈ ಮುಗಿದು ಕೇಳ್ತೀವಿ. ನಮ್ಮ ತಾಲೂಕದಲ್ಲಿ 2 ಡ್ಯಾಮ್ ಇದಾವೆ ಸರ್. 2 ಡ್ಯಾಮ್ ಇದ್ರು ಇನ್ನೂರಿಗೆ ನೀರು ಸಂಪೂರ್ಣ ನೀರಾವರಿ ಇಲ್ಲ. 27 ಹಳ್ಳಿಗಳು ಒಣ ಬಿಸಿಲಲ್ಲಿ ಸಾಯ್ತಾ ಇದ್ದಾವೆ. ಕುಡಿಲಿಕ್ಕೆ ನೀರಿಲ್ಲ. 930 ಫುಟ್ ಬೋರ್ ಇದ್ರು ಕೂಡ ಯಾವುದಕ್ಕೊಂದು ಒಂದು ಕೂಡ ನೀರು ಹೋಗ್ತಲ್ಲ ಸರ್ ಈ ಸದ್ಯ ಪರಿಸ್ಥಿತಿಯಲ್ಲಿ. ಆದ ಕಾರಣ ಡಿ ಕೆ ಶಿವಕುಮಾರ್ ಸರ್ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಮ್ಮ ಶಾಸಕರಾದಂಥ ನಿಖಿಲ್ ಕತ್ತಿ ಅವರಿಗೂ ಕೂಡ ಮನವಿ ಮಾಡ್ತೀವಿ. ದಯಮಾಡಿ ಈ ಬರುವಂಥ 28ರ ಚುನಾವಣೆಗಾಗಿ ನಮ್ಮ ಸಂಪೂರ್ಣ ಹುಕ್ಕೇರಿ ತಾಲೂಕು ನೀರಾವರಿ ಮಾಡಿಕೊಡ್ಬೇಕು. ಈ ಭೂಮಾಕ ಇವ್ರು ಏನದಾರಲ್ಲ ಸರ್ವೇದವರು ಇವರಿಗೂ ಕೂಡ ನಾವು ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ. ಮತ್ತು ಬಿಡದಿ ಹೋರಾಟಕ್ಕೆ ನಮಗೆ ಮಾತು ಹೇಳಿದ್ರು ಗುರುಜಿ ಮತ್ತು ಚುನಾವಣೆ ಹೇಳಿ ಅಲ್ಲಿಗೂ ನಾವು ಬರಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಾನು